ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಜೈ ಭೀಮ್. ಜೈ ಭೀಮ್. ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ KM ಸಂದೇಶ್ ಅಣ್ಣನವರ ನೂತನವಾಗಿ ಅವರ ಕನಸಿನ ಮನೆ ಗೃಹಪ್ರವೇಶವನ್ನು ದಿನಾಂಕ 5/7/2026 ಭಾನುವಾರ ಬೆಳಗ್ಗೆ 10:30ಕ್ಕೆ ಗೃಹಪ್ರವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ KM ಸಂದೇಶ್ ಅಣ್ಣನವರು 424 ಹೋರಾಟಗಳನ್ನು ಮಾಡಿ ಹಾಗೂ 178 ಅಂತರ್ಜಾತಿ ವಿವಾಹಗಳನ್ನು ಮಾಡಿ ಕೂಡ ಮತ್ತು 5700 ಎಕರೆ ಜಮೀನು ಬಡವರಿಗೆ ರಕ್ಷಣೆ ಮಾಡಿಕೊಟ್ಟವರು ಹಾಗೂ ಅಂತಾರಾಷ್ಟ್ರೀಯ ವಿಜೇತರು ಕೂಡ ಆಗವ್ರೆ. ಅಣ್ಣವರು ಸಂದೇಶನವರು ಸಮಾಜಕ್ಕೆ ಒಂದು ಸೇವಕರಾಗಿ ದುಡಿತಾ ಕೆಲಸ ಮಾಡ್ತಾಯಿದ್ದಾರೆ. ಸೇವಕರಾಗಿದ್ದಾರೆ, ಸಮಾಜ ಸೇವಕರು. ಅವ್ರನ್ನ ಬೆಲೆ ಕಟ್ಟೋಕ್ಕಾಗಲ್ಲ. ನಮ್ಮಂಥ ಯುವಕರಿಗೆ, ಯುವ ಪೀಳಿಗೆಗೆ ಮುಂದಿನ ಮಾರ್ಗದರ್ಶಕರಾಗಿ ನಮ್ಮ ಕಡೆ ಎಲ್ಲ ಅವ್ರನ್ನ ನೋಡಿ ನಾವು ಕೂಡ ಕಲಿತಾ ಇದ್ದೀವಿ. ಸಂದೇಶನ ನೋಡಿ ಅದೇ ರೀತಿ ಅವರು ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ವಿಜೇತರು ಕೂಡ ಆಗವ್ರೆ. 2022ರಲ್ಲಿ ಯೂತ್ ಐಕಾನ್, ಭಾರತೀಯ ಐಕಾನ್ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ. ಅವರು ಸಾಕಷ್ಟು 15 ವರ್ಷಕ್ಕೆ ಅವರು ಹೋರಾಟಕ್ಕೆ ಬಂದು ಹಲವಾರು ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ನಮಗೆ ಸಂತೋಷವಾದ ವಿಚಾರ. ಸಂದೇಶನ ವಿಚಾರಕ್ಕೆ ನಾವು ಏನೇ ಆಗಲಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡ್ಕೊಂಡು ಮತ್ತು ಸಂಘಟನೆಯಾಗಿ ಹೋರಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನು ಅದರ ಅರಿವಿನಲ್ಲಿ ಸಂದೇಶನವರು ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರ ಪರವಾಗಿ ನಾವು ಕೂಡ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ನಮಗೂ ಒಂದು ಸ್ಥಾನಮಾನ ಕೊಟ್ಟವರು. ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೇಳಿಕೊಳ್ತೀವಿ. ಸಂದೇಶನವರಿಗೆ ನೂತನ ಅವರ ಕನಸಿನ ಮನೆ ಇದು. ಎಲ್ಲರೂ ಬಂದು ಎಲ್ಲ ಸಹಕರಿಸಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಬಂದು ಅವರಿಗೆ ಯಶಸ್ವಿ ಮಾಡಬೇಕಂತ, ಬುದ್ಧನ ಆಶೀರ್ವಾದ ಸಿಗಬೇಕಂತ ತಮಗೆಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತಿದ್ದೇನೆ.